ಈ ಪೆಟ್ರೋಲ್ ಡೀಸೆಲ್ ಬೆಲೆ ಇದ್ದಕ್ಕಿದ್ದಂಗೆ 3-3.5 ರೂಪಾಯಿನ ಇವತ್ತೇನು ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತು ನಾಚಿಕೆ ಇಲ್ದಂಗೆನೆ ಇವತ್ತು ಕಾಂಗ್ರೆಸ್ ಸಚಿವರುಗಳು ಇವತ್ತು ಅವ್ರು ಮಾತಾಡ್ತಾ ಇರುವಂತ ಒಂದು ವಿಷಯ ಏನಂತಂದ್ರೆ, ಇವತ್ತು ಎಂ ಬಿ ಪಾಟೀಲ್ ಆಗಿರ್ಬೋದು, ಇನ್ನ ಬಹಳಷ್ಟು ಮಂದಿ ಆ ಶಾಸಕರು ಸಚಿವರು ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಸಲುವಾಗಿ ರೇಟ್ ಅನಿವಾರ್ಯವಾಗಿ ನಾವು ಇನ್ಕ್ರೀಸ್ ಮಾಡ್ಬೇಕಾಯ್ತು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಜನರ ರಕ್ತ ಕುಡಿದು ಮತ್ತೆ ಅದೇ ಜನರಿಗೆ ನಾವು ವಾಪಸ್ಸು ಅಂದ್ರೆ 10 ರೂಪಾಯಿ ತಿಂದು 1 ರೂಪಾಯಿ ಕೊಡುವಂತ ಒಂದು ಸ್ಥಿತಿಗೆ ಜನರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರನ್ನ ಇವತ್ತು ಬೀದಿಗೆ ತಗೊಂಡು ಬರುವಂತ ಒಂದು ಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರುವಂತ ಒಂದು ವಿಷಯ. ಹಾಗಾಗಿ ಇವತ್ತು ಬರೋ ದಿವಸಗಳಲ್ಲಿ ಈ ಗ್ಯಾರಂಟಿಗಳನ್ನ ಅವರು ಖಂಡಿತವಾಗ್ಲೂ ಕೂಡ ಮುಂದೆ ಒರೆಸೋದಕ್ಕೆ ಸಾಧ್ಯನೇ ಇಲ್ಲ. ಆ ಪಕ್ಷದ ಶಾಸಕರುಗಳೇ ಇವತ್ತು ಅವ್ರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ.